ದರ್ಶನ್ ವಿಜಯಲಕ್ಷ್ಮಿ ಅವರು ರವರು ಜೈಲಿನಲ್ಲಿದ್ದರು. ಪತಿ ಎಲ್ಲ ಸೋಷಿಯಲ್ ಮೀಡಿಯಾವನ್ನು ವಿಜಯಲಕ್ಷ್ಮಿಯವರು ವಹಿಸಿಕೊಂಡ ನಂತರ ಡೆವಿಲ್ ಸಿನಿಮಾದ ಬಿಡುಗಡೆಯಾಗಿ ಅವರು ಬ್ಯುಸಿಯಾಗಿದ್ದಾರೆ. ಆದರೂ ಕೂಡ ದರ್ಶನ್ ರವರ ಫೋಟೋವನ್ನು ಹಂಚಿಕೊಂಡ ವಿಜಯಲಕ್ಷ್ಮಿ ಅವರು ಫ್ಯಾನ್ಸ್ಗಳಿಗೆ ಹೇಳಿದ್ದೇನು? ಇದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ. ವಿಜಯಲಕ್ಷ್ಮಿ ದರ್ಶನ್ ಪತಿ ಜೈಲಿನಲ್ಲಿದ್ದರೂ ಕೂಡ ಸೆಲೆಬ್ರಿಟೀಸ್ಗಳನ್ನು ಮರೆಯದ ವಿಜಯಲಕ್ಷ್ಮಿಯವರು ತಿಳಿ ಹಸಿರು ಬಣ್ಣದ ಚೂಡಿ ಸಲ್ವಾರನ್ನು ತೊಟ್ಟು ಹಾಗೂ ಕಪ್ಪು ಬಣ್ಣದ ಶರ್ಟನ್ನು ತೊಟ್ಟಿರುವ ದರ್ಶನ್ ರವರು ಎಲ್ಲ ಫೋಟೋವನ್ನು ಹಂಚಿಕೊಂಡು ವಿಜಯಲಕ್ಷ್ಮಿಯವರು ಎಲ್ಲ ಸೆಲೆಬ್ರಿಟೀಸ್ಗೂ ನನ್ನ ನಮಸ್ಕಾರಗಳು ಹಾಗೂ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಂದು ಹೇಳಿದ್ದಾರೆ. ಈ ಫೋಟೋಸ್ ಎಲ್ಲ ಕಡೆ ವೈರಲ್ ಆಗುತ್ತಿದೆ. ಈಗ ಈ ಫೋಟೋಸ್ ವೈರಲ್ ಆಗುತ್ತಿದೆ. ದರ್ಶನ್ ರವರು ಹೊರಗಡೆ ಇದ್ದರೆ ಪತ್ನಿ ಹಾಗೂ ಮಗನ ಜೊತೆ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡುತ್ತಿದ್ದರು. ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಳಗಿದ್ದ ಕಾರಣ ಯಾವ ಹಬ್ಬಗಳನ್ನು ಆಚರಣೆ ಮಾಡೋಕ್ಕಾಗದ ದರ್ಶನ್ ರವರು ಕೃಷ್ಣ ಜನ್ಮಾಷ್ಟಮಿ, ಸ್ವಾತಂತ್ರ್ಯ ದಿನಾಚರಣೆ ಎಲ್ಲವನ್ನು ಜೈಲಿನಲ್ಲೇ ಆಚರಣೆ ಮಾಡಿದ್ದಾರೆ. ಈ ರೀತಿಯಾಗಿ ವಿಜಯಲಕ್ಷ್ಮಿಯವರು ಎಲ್ಲ ಸೆಲೆಬ್ರಿಟೀಸ್ಗೂ ಗೌರಿ ಗಣೇಶ ಹಬ್ಬದ ಶುಭಾಶಯನ್ನು ತಿಳಿಸಿದವರಿಗೆ ತಾವು ಎಲ್ಲರೂ ವಿಜಯಲಕ್ಷ್ಮಿ ದರ್ಶನ್ ರವರಿಗೆ ಥ್ಯಾಂಕ್ ಯು ಅತ್ತಿಗೆ ಎಲ್ಲರೂ ಕಮೆಂಟ್ ಮಾಡುತ್ತಿದ್ದಾರೆ. ಯಾರ್ಯಾರೆಲ್ಲ ವಿಜಯಲಕ್ಷ್ಮಿ ಅತ್ತಿಗೆ ಹಾಗೂ ದರ್ಶನ್ ರವರಿಗೆ ಗೌರಿ ಗಣೇಶ ಹಬ್ಬವನ್ನು ತಿಳಿಸಬೇಕಾದರೆ ಎಲ್ಲರೂ ಕಾಮೆಂಟ್ ಮಾಡಿ ತಿಳಿಸಿ. ಜೈ ಡಿ ಬಾಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದರ್ಶನ್ ರವರು ಆದಷ್ಟು ಬೇಗ ಹೊರಬರಲಿ ಎಂದು ಎಲ್ಲರೂ ಗೌರಿ ಗಣೇಶ ಹಬ್ಬದ ದಿನದಂದು ದೇವರ ಬಳಿ ಬೇಡಿಕೊಳ್ಳಬೇಕು ಎಂದು ಕೇಳಿಕೊಳ್ಳುತ್ತೇವೆ. ವಿಜಯಲಕ್ಷ್ಮಿ ಬಗ್ಗೆ ಏನು ಅನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ.